ನಮಸ್ಕಾರ. ಇವತ್ತಿನ ವಿಷಯ ಅತಿ ನೆಚ್ಚಿನ ಮತ್ತು ಯಾರೂ ಕೊಳ್ಳದ ಮಿಡ್ ಕ್ಯಾಪ್ ಷೇರುಗಳು. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಷನ್. ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸು ಷೇರುಗಳಲ್ಲಿ ಇನ್ವೆಸ್ಟ್ ಮಾಡಬೇಕಾದ್ರೆ ಕೆಲವು ಪರ್ಟಿಕ್ಯುಲರ್ ಸ್ಟಾಕ್ಸ್ನ ಪರ್ಚೇಸ್ ಮಾಡ್ತಾರೆ. ಯಾವುದರಲ್ಲಿ ಪಾಸಿಟಿವ್ ಮೊಮೆಂಟಮ್ ಇದೆಯಾ ಮತ್ತು ಲಾರ್ಜ್ ಅಮೌಂಟ್ ಆಫ್ ಮನಿ ಮೇ ಬಿ ಇನ್ವೆಸ್ಟೆಡ್ ಇನ್ ದಟ್ ಪರ್ಟಿಕ್ಯುಲರ್ ಸ್ಟಾಕ್. ಇದು ಸ್ಪೆಷಲಿ ಟ್ರೂ ಫಾರ್ ಮಿಡ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ದಟ್ ಆರ್ ಪಾರ್ಟ್ ಆಫ್ ದ ಪೋರ್ಟ್ಫೋಲಿಯೋ ಆಫ್ ಈಕ್ವಿಟಿ ಮ್ಯೂಚುವಲ್ ಫಂಡ್. ನಾನು ಮಾತಾಡ್ತಿರೋದು ಇವತ್ತು ಫಂಡ್ ಅಂತಂದ್ರೆ ಈಕ್ವಿಟಿ ಮ್ಯೂಚುವಲ್ ಫಂಡ್. ಎ ಗುಡ್ ಫೈನಾನ್ಷಿಯಲ್ ರೆಕಾರ್ಡ್, ಗುಡ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಅಂಡ್ ಅನ್ ಅಟ್ರಾಕ್ಟಿವ್ ವ್ಯಾಲ್ಯೂಯೇಷನ್, ಇದು ಕೆಲವು ಪ್ಯಾರಾಮೀಟರ್ಸ್ ಫಂಡ್ ಮ್ಯಾನೇಜರ್ಸ್ ನೋಡ್ತಾ ಇರ್ತಾರೆ ವೈಲ್ ಸೆಲೆಕ್ಟಿಂಗ್ ಎ ಸ್ಟಾಕ್. ಕೆಲವು ಮಿಡ್ ಕ್ಯಾಪ್ ಸ್ಟಾಕ್ಗಳು ಪಾರ್ಟ್ ಆಫ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ಇನ್ ಇಂಡಿಯಾ. ಅವುಗಳ ಪಟ್ಟಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಮಿಡ್ ಕ್ಯಾಪ್ ಸ್ಟಾಕ್ಸ್ ಹ್ಯಾವ್ ದ ಹೈಯೆಸ್ಟ್ ನಂಬರ್ ಆಫ್ ಈಕ್ವಿಟಿ ಫಂಡ್ಸ್. ಕೋಫೋರ್ಜ್ ನಂಬರ್ ಆಫ್ ಸ್ಕೀಮ್ಸ್ ಹೋಲ್ಡಿಂಗ್ ದ ಸ್ಟಾಕ್ 162. ಮಾರ್ಕೆಟ್ ವ್ಯಾಲ್ಯೂ ಹೋಲ್ಡಿಂಗ್ 13,523 ಕೋಟಿ. 2 ಹೀರೋ ಮೋಟೋಕಾರ್ 141 ಮ್ಯೂಚುವಲ್ ಫಂಡ್ ಸ್ಕೀಮಲ್ಲಿ ಇದಾವೆ. ಮಾರ್ಕೆಟ್ ವ್ಯಾಲ್ಯೂ ಹೋಲ್ಡಿಂಗ್ 10,403 ಕೋಟಿ. 3ನೇದು ಸಂವರ್ಧನ ಮದರ್ಸನ್ ನಂಬರ್ ಆಫ್ ಸ್ಕೀಮ್ಸ್ ಹೋಲ್ಡಿಂಗ್ 140. ಮಾರ್ಕೆಟ್ ವ್ಯಾಲ್ಯೂ 10,553 ಕೋಟಿ. 4 ಕಮಿನ್ಸ್ ಇಂಡಿಯಾ ನಂಬರ್ ಆಫ್ ಸ್ಕೀಮ್ಸ್ ಹೋಲ್ಡಿಂಗ್ ದ ಸ್ಟಾಕ್ 132. ಮಾರ್ಕೆಟ್ ವ್ಯಾಲ್ಯೂ ಹೋಲ್ಡಿಂಗ್ 14,888 ಕೋಟಿ. 5 ವೋಲ್ಟಾಸ್ ನಂಬರ್ ಆಫ್ ಸ್ಕೀಮ್ಸ್ ಹೋಲ್ಡಿಂಗ್ ದ ಸ್ಟಾಕ್ 127. ಮಾರ್ಕೆಟ್ ವ್ಯಾಲ್ಯೂ ಹೋಲ್ಡಿಂಗ್ 8,459 ಕೋಟಿ. 6 ಫೆಡರಲ್ ಬ್ಯಾಂಕ್ ನಂಬರ್ ಆಫ್ ಸ್ಕೀಮ್ಸ್ ಹೋಲ್ಡಿಂಗ್ ದ ಸ್ಟಾಕ್ 123. ಮಾರ್ಕೆಟ್ ವ್ಯಾಲ್ಯೂ ಹೋಲ್ಡಿಂಗ್ 11,129 ಕೋಟಿ. 7 HPCL ನಂಬರ್ ಆಫ್ ಸ್ಕೀಮ್ಸ್ ಹೋಲ್ಡಿಂಗ್ ದ ಸ್ಟಾಕ್ 119 ಮ್ಯೂಚುವಲ್ ಫಂಡ್ಗಳು ಮತ್ತು ಮಾರ್ಕೆಟ್ ವ್ಯಾಲ್ಯೂ ಹೋಲ್ಡಿಂಗ್ 9,216 ಕ್ರೋರ್ಸ್. 8 ಲೂಪಿನ್ ನಂಬರ್ ಆಫ್ ಸ್ಕೀಮ್ಸ್ ಹೋಲ್ಡಿಂಗ್ ದ ಸ್ಟಾಕ್ 118 ಮ್ಯೂಚುವಲ್ ಫಂಡ್ ಸ್ಕೀಮ್ಗಳು, ಮಾರ್ಕೆಟ್ ವ್ಯಾಲ್ಯೂ ಹೋಲ್ಡಿಂಗ್ 11,685 ಕೋಟಿ. 9 ಡಿಕ್ಸಾನ್ ಟೆಕ್ನಾಲಜೀಸ್ ನಂಬರ್ ಆಫ್ ಸ್ಕೀಮ್ಸ್ ಹೋಲ್ಡಿಂಗ್ ದ ಸ್ಟಾಕ್ 116. ಮಾರ್ಕೆಟ್ ವ್ಯಾಲ್ಯೂ ಹೋಲ್ಡಿಂಗ್ 7,513 crore. 10 ಮ್ಯಾಕ್ಸ್ ಫೈನಾನ್ಷಿಯಲ್ ಸರ್ವಿಸಸ್ ನಂಬರ್ ಆಫ್ ಸ್ಕೀಮ್ಸ್ ಹೋಲ್ಡಿಂಗ್ ದ ಸ್ಟಾಕ್ 113 ಮ್ಯೂಚುವಲ್ ಫಂಡ್ ಸ್ಕೀಮ್ಗಳು, ಮಾರ್ಕೆಟ್ ವ್ಯಾಲ್ಯೂ ಹೋಲ್ಡಿಂಗ್ 11,006 ಕೋಟಿ. ಆದರೆ ಕೆಲವು ಕಂಪನಿಗಳದ್ದು ವೀಕ್ ಬಿಸ್ನೆಸ್ ಗ್ರೋತ್ ಇದೆ, ಹೈ ಸಾಲ ಇದೆ, ಡೋಂಟ್ ಎಕ್ಸಿಕ್ಯೂಟ್ ಬಿಸ್ನೆಸ್ ಸ್ಟ್ರಾಟಜೀಸ್ ಎಫಿಷಿಯಂಟ್ಲಿ ಮತ್ತೆ ಅಟ್ರಾಕ್ಟಿವ್ ವ್ಯಾಲ್ಯೂಯೇಷನ್ ಇಲ್ಲ. ಅಂತಹ ಷೇರುಗಳನ್ನು ಯಾವ ಮ್ಯೂಚುವಲ್ ಫಂಡ್ ಅವರು ಕೂಡ ಖರೀದಿ ಮಾಡೋದಿಲ್ಲ. ಖರೀದಿ ಮಾಡೋ ಮುಂಚೆ ಹಿಂದೆ ಮುಂದೆ ನೋಡ್ತಾರೆ. ಇವತ್ತು ನಿಮ್ಮ ಮುಂದೆ ಆ ಪಟ್ಟಿ ನೀಡ್ತಾ ಇದ್ದೇನೆ. ಹಿಂದಿನ ಷೇರುಗಳು ನೆಚ್ಚಿನ ಷೇರುಗಳಾದ್ರೆ ಈ ಷೇರುಗಳನ್ನು ಯಾರೂ ಕೂಡ ತಮ್ಮ ಪೋರ್ಟ್ಫೋಲಿಯೋದಲ್ಲಿ ಜಾಸ್ತಿ ಇಟ್ಕೊಳ್ತಾ ಇಲ್ಲ ಅಥವಾ ಇಟ್ಕೊಳ್ಳುವುದೇ ಇಲ್ಲ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ಸ್. ಈಗ ಮಿಡ್ ಕ್ಯಾಪ್ ಸ್ಟಾಕ್ಸ್ ನಾಟ್ ಹೆಲ್ಡ್ ಬೈ ಎನಿ ಈಕ್ವಿಟಿ ಫಂಡ್. ಎಸ್ ಬ್ಯಾಂಕ್ ನಂಬರ್ ಆಫ್ ಸ್ಕೀಮ್ಸ್ ಹೋಲ್ಡಿಂಗ್ ದ ಸ್ಟಾಕ್ 0. ರಿಟೇಲ್ ಇನ್ವೆಸ್ಟರ್ಸ್ ಹೋಲ್ಡಿಂಗ್ 36.47%. 1 year returns 65%. 2 ಅದಾನಿ ವಿಲ್ಮರ್ ನಂಬರ್ ಆಫ್ ಸ್ಕೀಮ್ಸ್ ಹೋಲ್ಡಿಂಗ್ ದ ಸ್ಟಾಕ್ 0. ರಿಟೇಲ್ ಇನ್ವೆಸ್ಟರ್ಸ್ ಹೋಲ್ಡಿಂಗ್ 11.08% ಮತ್ತು 1 year returns -15%. ಯುಕೋ ಬ್ಯಾಂಕ್ ನಂಬರ್ ಆಫ್ ಸ್ಕೀಮ್ಸ್ ಹೋಲ್ಡಿಂಗ್ ದ ಸ್ಟಾಕ್ 0. ರಿಟೇಲ್ ಇನ್ವೆಸ್ಟರ್ಸ್ ಹೋಲ್ಡಿಂಗ್ 3.26%. 1 year returns 98%. ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ನಂಬರ್ ಆಫ್ ಸ್ಕೀಮ್ಸ್ ಹೋಲ್ಡಿಂಗ್ ದ ಸ್ಟಾಕ್ 0. ರಿಟೇಲ್ ಇನ್ವೆಸ್ಟರ್ಸ್ ಹೋಲ್ಡಿಂಗ್ 3.95%. 1 year returns 132%. ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕ್ ನಂಬರ್ ಆಫ್ ಸ್ಕೀಮ್ಸ್ ಹೋಲ್ಡಿಂಗ್ ದ ಸ್ಟಾಕ್ ಅಂದರೆ ಮ್ಯೂಚುವಲ್ ಫಂಡ್ ಸ್ಕೀಮ್ಗಳು 0. ರಿಟೇಲ್ ಇನ್ವೆಸ್ಟರ್ಸ್ ಹೋಲ್ಡಿಂಗ್ 1.09 ಮತ್ತು 1 year returns 84%. 6ನೇದು ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಕಂಪನಿ ನಂಬರ್ ಆಫ್ ಸ್ಕೀಮ್ಸ್ ಹೋಲ್ಡಿಂಗ್ ದ ಸ್ಟಾಕ್ 0. ರಿಟೇಲ್ ಇನ್ವೆಸ್ಟರ್ಸ್ ಹೋಲ್ಡಿಂಗ್ 1.98. 1 year returns 118%. Lloyds Metal and Energy ನಂಬರ್ ಆಫ್ ಸ್ಕೀಮ್ಸ್ ಹೋಲ್ಡಿಂಗ್ 0. ರಿಟೇಲ್ ಇನ್ವೆಸ್ಟರ್ಸ್ ಹತ್ರ 33.55% ಇದೆ. 1 year returns 152%. 8 ಪತಂಜಲಿ ಫುಡ್ಸ್ ನಂಬರ್ ಆಫ್ ಸ್ಕೀಮ್ಸ್ ಹೋಲ್ಡಿಂಗ್ ದ ಸ್ಟಾಕ್ 1 ಮಾತ್ರ. ರಿಟೇಲ್ ಇನ್ವೆಸ್ಟರ್ಸ್ ಹೋಲ್ಡಿಂಗ್ 13.07%. 1 year returns 59%. 9 ರೈಲ್ ವಿಕಾಸ್ ನಿಗಮ್ ನಂಬರ್ ಆಫ್ ಸ್ಕೀಮ್ಸ್ ಹೋಲ್ಡಿಂಗ್ ದ ಸ್ಟಾಕ್ 5. ರಿಟೇಲ್ ಇನ್ವೆಸ್ಟರ್ಸ್ ಹೋಲ್ಡಿಂಗ್ 18.66%. 1 year returns 165%. 10 ಬ್ಯಾಂಕ್ ಆಫ್ ಮಹಾರಾಷ್ಟ್ರ ನಂಬರ್ ಆಫ್ ಸ್ಕೀಮ್ಸ್ ಹೋಲ್ಡಿಂಗ್ ದ ಸ್ಟಾಕ್ 5. ರಿಟೇಲ್ ಇನ್ವೆಸ್ಟರ್ಸ್ ಹೋಲ್ಡಿಂಗ್ 7.80. 1 year returns
116%. ಇಲ್ಲಿ ಕುತೂಹಲಕರವಾದಂಥ ನ್ಯೂಸ್ ಏನು ಅಂತಂದ್ರೆ, ಹೆಚ್ಚಿನ ಕಂಪನಿಗಳು ಗವರ್ಮೆಂಟಿಗೆ ಸೇರಿದ್ದು ಒಂದು. ಎರಡನೇದು, ಹೆಚ್ಚಿನ ಕಂಪನಿಗಳು ಮ್ಯೂಚುವಲ್ ಫಂಡ್ ಇಲ್ಲದಿದ್ರು ರಿಟೇಲ್ ಇನ್ವೆಸ್ಟರ್ಸ್ ದೊಡ್ಡ ಮಟ್ಟಿನ ಹಿಡ್ಕೊಂಡಿದ್ದಾರೆ. ಬಹುಶಃ ಆ ಷೇರುಗಳ ಬೆಲೆ ಕಡಿಮೆ ಅಂತೇಳಿ ಇದು ಮುಂದಕ್ಕೆ ಹೋದರೆ ಒಳ್ಳೆಯದು ಅಂತೇಳಿ ಪರ್ಚೇಸ್ ಮಾಡಿದಾಗಿದೆ. ಅಂದ್ರೆ ರಿಟೇಲ್ ಇನ್ವೆಸ್ಟರ್ಸ್ ರಾಂಗ್ ಚಾಯ್ಸ್ ಅನ್ನು ಮಾಡಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಲ್ಲಿ ನೋಡಿದ್ರೆ 1 year ರಿಟರ್ನ್ಸ್ ಕೂಡ ಬಹಳ ಜಾಸ್ತಿ ಇದೆ. ಅರ್ಥ ಏನು ಅಂತಂದ್ರೆ ಬಹಳ ಜನ ಶೇರ್ ಕಾರ್ನರಿಂಗ್ ಮಾಡಿರ್ಬೋದು. ನೀವು ನೋಟಿಸ್ ಮಾಡಿರ್ಬೇಕು, ಕಳೆದ 1 ವರ್ಷದಲ್ಲಿ ಸುಮಾರು PSU ಸ್ಟಾಕ್ಸ್ ಮೇಲಕ್ಕೆ ಹೋಗಿದೆ ಬಿಕಾಸ್ ಆಫ್ ದಿ ಮಾರ್ಕೆಟ್ ಮೊಮೆಂಟಮ್ ಇರ್ರೆಸ್ಪೆಕ್ಟಿವ್ ಆಫ್ ದರ್ ಫಂಡಮೆಂಟಲ್ಸ್. ಅಂದರೆ ಇಂತಹ ಷೇರುಗಳು ಮುಂದೆ ಎಲ್ಲಿಗೆ ತಲುಪ್ತಾವೆ, ಮೇಲಕ್ಕೆ ಹೋಗ್ತಾವೋ ಕೆಳಕ್ಕೆ ಹೋಗ್ತಾವೋ ಪ್ರಿಡಿಕ್ಟ್ ಮಾಡೋದು ಬಹಳ ಕಷ್ಟ ಆಗುತ್ತೆ. ಇಂಥದ್ರಲ್ಲಿ ಬಿಸ್ನೆಸ್ ಕೂಡ ಚೆನ್ನಾಗಿರೋದಿಲ್ಲ. ಮತ್ತೆ ಇನ್ ಸ್ಪೈಟ್ ಆಫ್ ಗುಡ್ ಪರ್ಫಾರ್ಮೆನ್ಸ್ ಆಫ್ ಮೆನಿ ಕಂಪನೀಸ್ ಮ್ಯೂಚುವಲ್ ಫಂಡ್ ಡಿಡ್ ನಾಟ್ ಹೋಲ್ಡ್ ಲಾಂಗ್ ನಂಬರ್ ಆಫ್ ಸಚ್ ಸ್ಟಾಕ್ಸ್. ಇದು ಒಂದು ಕುತೂಹಲ ಭರಿತವಾದಂಥ ನ್ಯೂಸ್. ಆದರೆ ಇನ್ನೊಂದು ಕುತೂಹಲ ಭರಿತವಾದ ನ್ಯೂಸ್ ಏನು ಅಂತಂದ್ರೆ, ಸುಮಾರು ಕಂಪನಿಗಳ ಬಿಸ್ನೆಸ್ ಬಹಳ ಚೆನ್ನಾಗಿದೆ, ಆದರೆ ಮ್ಯೂಚುವಲ್ ಫಂಡ್ಸ್ ಅಂತಹ ಷೇರುಗಳನ್ನು ಖರೀದಿ ಮಾಡೋದಕ್ಕೆ ಮುಂದಾಗಿಲ್ಲ. ಆದ್ದರಿಂದ ನಾವು ಇನ್ವೆಸ್ಟರ್ಸ್ ಏನು ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ನಮ್ಮ ಪೋರ್ಟ್ಫೋಲಿಯೋದಲ್ಲಿರುವ ಎಲ್ಲಾ ಷೇರುಗಳು ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಡ್ತಾವೆ ಅಂತ ಏನೂ ಗ್ಯಾರಂಟಿ ಇಲ್ಲ. ಎಲ್ಲಿಯವರೆಗೆ ನಿಮ್ಮ ಷೇರುಗಳು ಡೂಯಿಂಗ್ ಕ್ವೈಟ್ ವೆಲ್, likely to help us achieve your financial goals, you should not worry about other stocks. ಯಾವ್ಯಾವ ಸ್ಟಾಕ್ಗಳು ಚೆನ್ನಾಗಿದೆ ಅದನ್ನು ಮಾತ್ರ ನಾವು ಆದಷ್ಟು ಗಮನ ಕೊಡಬೇಕು. ಯಾವುದಾದ್ರೂ ಷೇರು ಚೆನ್ನಾಗಿಲ್ಲ ಆದರೆ ಫಂಡಮೆಂಟಲಿ ಸ್ಟ್ರಾಂಗ್ ಇದೆ, ಅದನ್ನು ನೀವು ಇಟ್ಕೊಳ್ಬಹುದು. ದ ಗ್ರಾಸ್ ಈಸ್ ಆಲ್ವೇಸ್ ಗ್ರೀನರ್ ಆನ್ ದಿ ಅದರ್ ಸೈಡ್ ಅನ್ನುವಂಥ ಮಾತು ಇಂಗ್ಲಿಷಲ್ಲಿದೆ. ಅಂದರೆ ನಾನು ಕೊಂಡ ಷೇರುಗಳು ಮೇಲಕ್ಕೆ ಹೋಗ್ತಾ ಇಲ್ಲ, ಯಾರೋ ಕೊಂಡ ಷೇರುಗಳು ಯಾವಾಗಲೂ ಮೇಲಕ್ಕೆ ಹೋಗ್ತಾ ಇರ್ತವೆ. ಇದು ಜನ ಹೇಳುವಂತ ಒಂದು ಸತ್ಯ, ಆದರೆ ಇದು ಯಾವಾಗಲೂ ಸತ್ಯ ಅಲ್ಲ, ನಮಗೆ ಹಾಗೆ ಕಾಣಿಸುತ್ತೆ. ಈಗ ವಿಡಿಯೋದ ಕೊನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ತಾ ಇದ್ದೀನಿ. ನೀವು ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಸುಮಾರು ಷೇರುಗಳನ್ನು ಹೊಂದಿದ್ದೀರಿ, ಆದರೆ ನೀವು ಯಾವ ಷೇರುಗಳನ್ನು ಪರ್ಚೇಸ್ ಮಾಡಿಲ್ವೋ ಅದು ಯಾವಾಗಲೂ ಮೇಲಕ್ಕೆ ಹೋಗ್ತಾ ಇದೆ ಅಂತ ನಿಮಗೆ ಅನಿಸುತ್ತಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.